ಈಗ ಸಡನ್ ಆಗಿ ಮನೇಲಿ ಮದ್ವೆ ಮಾಡ್ತೀವಿ ಅಂತ ಹೇಳ್ತಾರೆ, ಹಾಗೇನೆ ಮದ್ವೆ ಫಿಕ್ಸ್ ಆಗ್ಬಿಡುತ್ತೆ. ಕೆಲವೊಮ್ಮೆ ಸೆಟ್ ಆಗಲ್ಲ ಅಂತ ಹೇಳಿ ಒಂದಷ್ಟು ವರ್ಷಗಳು ದುಡ್ಕೊಂಡು ಹೋಗೋದು ಇದೆ ಕೆಲವರಿಗೆ, ಏನೇನೋ ಒಂದಷ್ಟು ಸಮಸ್ಯೆಗಳಿರುತ್ತೆ, ಅಡೆತಡೆಗಳು ಬರುತ್ತೆ. ಬಟ್ ನಿಮ್ ವಿಷಯದಲ್ಲಿ ಹಾಗಾಗ್ಲಿಲ್ಲ ಅಂದ್ರೆ ಎಂತ ಟೈಮ್ ಬಂದ್ರೆ ಏನು ತಡೆಯೋದಿಲ್ಲ, ಮದ್ವೆ ಆಗತ್ತೆ ಅಥವಾ ಮನೆ ತಗೊಳ್ಳೋದಂದ್ರೆ ಮನೆ ತಗೊಳ್ಳೋದಾಗತ್ತೆ, ಈ ತರ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ನಿಜ ಆಯ್ತು ಅನ್ಸತ್ತಲ್ವಾ? ನನ್ನ ಲೈಫಲ್ಲಿ ಅದು ನಿಜಾನೇ. ಯಾಕಂದರೆ ಮನೆಯಲ್ಲೂ ಅಷ್ಟೇ, ಅಥವಾ ನಾನು ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ ಮದುವೆಗೆ. ಫೆಬ್ರವರಿ ಅನ್ಸುತ್ತೆ, ಫೆಬ್ರವರಿ ಫಸ್ಟ್ ವೀಕಲ್ಲಿ ಅಜ್ಜಿ ಡ್ಯಾಡಿ ಎಲ್ಲ ಡಿಸ್ಕಸ್ ಮಾಡ್ಕೊತಿದ್ದಾರೆ. ನಮ್ಮ ಡ್ಯಾಡಿ ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಮೆಡಿಕೇಷನಲ್ಲಿದ್ದಾರೆ, ಬೆಡ್ ರೆಸ್ಟ್ ಮಾಡಬೇಕು ಅಂತ ನಮ್ಮ ಊರಿಗೆ ಹೋದ್ರು, ಒಂದು 2 ವಾರ ಬೆಡ್ ರೆಸ್ಟ್ ಮಾಡ್ತೀನಿ ಅಂತ. ಅವ್ರು ಬೆಡ್ ರೆಸ್ಟ್ ಮಾಡಿಲ್ಲ, ನನ್ನ ಮದುವೆ ಫಿಕ್ಸ್ ಮಾಡಿದ್ರು. ಓಕೆ, ಅಂದರೆ ಹೆಂಗಾಯ್ತಂದ್ರೆ ಎಲ್ಲ ಸಡನ್ನಾಗಿ ಆಯಿತು. ಈಗ ಮದುವೆ ನನಗೆ ಒಂದ್ಸಲಿ ಅನ್ಸುತ್ತೆ, ನಿಜವಾಗ್ಲೂ ನಾನೇ ಮದುವೆ ಆಗ್ತಾ ಇದ್ದೀನ, ಇದೆಲ್ಲ ನಿಜನಾ? ಅದು ಗೊತ್ತೇ, ಹಂಗೆ ಅದು ನಿಜಾನೇ. ಓಕೆ, ಇವಾಗ ವಾಸ್ತವಕ್ಕೆ ಬಂದಿದ್ದೀರಾ ಇವಾಗ? ಓಕೆ ಒಂದೊಂದ್ಸಲಿ ನಾನು ಎಷ್ಟೊಂದ್ಸಲಿ ಗಿಂಟ್ಕೊಂಡಿದ್ದೀನಿ. ಎಂಗೇಜ್ಮೆಂಟ್ ದಿವಸನೂ ಅಷ್ಟೇ, ನಿಜವಾಗ್ಲೂ ನಂದು ಎಂಗೇಜ್ಮೆಂಟ್ ಆಗ್ತಿದೆ, ನಾನು ಓದಬೇಕು ಅಂತ ಇದ್ದೀನಿ, ಏನಾಗ್ತಿದೆ ಎಲ್ಲ ಗಿಂಟ್ಕೊಂಡು ನೋಡ್ಕೊಂಡಿದ್ದೀನಿ ನಾನೇ ಆಗ್ತಾಯಿದೆ.